ರನ್ಯಾರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಜಾ ಮಾಡಿದ ಬೆನ್ನಲ್ಲೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ನಿನ್ನೆ ರನ್ಯಾರಾವ್ ಜಾಮೀನು ಅರ್ಜಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಜಾಗೊಳಿಸಿತ್ತು. ರನ್ಯಾರಾವ್ ವಕೀಲರು ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸೋಮವಾರ ರನ್ಯಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ A2 ಆರೋಪಿ ತರುಣ್ ರಾಜ್ ವಿರುದ್ಧ ಆಕ್ಷೇಪಣೆ ಸಲ್ಲಿಕೆ ಮಾಡಲಾಗಿದೆ. ತರುಣ್ ರಾಜ್ ಜಾಮೀನು ಅರ್ಜಿಗೆ ಡಿಆರ್ಐ ಪರ ವಕೀಲರು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಮಾರ್ಚ್ 17ರಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನನ್ನ ಪಾತ್ರವೇನೂ ಇಲ್ಲ, ನನ್ನ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ ಅಂತ ಜೈಲಿನಿಂದಲೇ ರನ್ಯಾ ಡಿಆರ್ಐ ಎಡಿಜಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ನನ್ನ ಮೇಲೆ 14 ಕೆಜಿ ಚಿನ್ನ ತಂದ ಬಗ್ಗೆ ಸುಳ್ಳು ಕೇಸ್ ಹಾಕಿದ್ದಾರೆ. ನಾನು ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. 10 ರಿಂದ 15 ಬಾರಿ ನನ್ನ ಮೇಲೆ ಅಧಿಕಾರಿಗಳು ಕೈ ಮಾಡಿದ್ದಾರೆ. ಅಧಿಕಾರಿಗಳು ನನಗೆ ಹೊಡೆದಿದ್ದಕ್ಕೆ ಕಾರಣ ನೀಡಿಲ್ಲ. ಈ ಪ್ರಕರಣದಲ್ಲಿ ನಾನು ಅಮಾಯಕಿ ಅಂತ ಬರೆದು ಅಳಲು ತೋಡಿಕೊಂಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ರನ್ಯಾ ಬಂಧನ ಕೇಸ್ನಲ್ಲಿ ರನ್ಯಾ ಕಾರು ಚಾಲಕ ದೀಪಕ್ ಬಂಧನ ಎಂಬ ಸುದ್ದಿ ವಿಚಾರದ ಬಗ್ಗೆ ಮಾತನಾಡಿದಂತಹ ದೀಪಕ್ ಕುಟುಂಬಸ್ಥರು ರನ್ಯಾ ಪ್ರಕರಣಕ್ಕೂ ದೀಪಕ್ ಬಂಧನಕ್ಕೂ ಸಂಬಂಧ ಇಲ್ಲ, ಷೇರು ಮಾರುಕಟ್ಟೆಯಲ್ಲಿ ಹಣ ಡಬಲ್ ಮಾಡೋದಾಗಿ ವಂಚನೆ ಮಾಡಿದ್ದಾರೆಂದು ಕಳೆದ ಶುಕ್ರವಾರ ದೀಪಕ್ನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ರು. ಆದರೆ ರನ್ಯಾ ಕೇಸ್ನಲ್ಲಿ ದೀಪಕ್ಗೆ ಯಾವುದೇ ಕನೆಕ್ಷನ್ ಇಲ್ಲ ಅಂತ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ಮಾಡಿರೋದು ಈಗ ಒಂದು ವಾರದಿಂದ ಬಂದು ಸಿಸಿಬಿ ಪೊಲೀಸರು ಬಂದಿದ್ರು, ಬಂದು ಅರೆಸ್ಟ್ ಮಾಡಿದೀನಿ ಅಂತ ಹೇಳಿದ್ರು. ನಾವು ಎದುರುಗಡೆ ಮನೆ ಅಲ್ವಾ, ನಾವು ನೋಡಿದ್ವಿ ಅಷ್ಟೇ. ಅಂದರೆ ಅವನು ಆಲ್ಮೋಸ್ಟ್ ಎಕ್ಸ್ಪೈರ್ಡ್ ಆಗಿ 6 ತಿಂಗಳಾಯ್ತು, ಅದು ಮಾತ್ರ ಗೊತ್ತು. ಹಾಗೆ ಕಾರೆಲ್ಲ ಓಡಿಸ್ತಾರೆ ಅವರು, ಓಡಿಸಲ್ಲ ಅಂತಲ್ಲ. ರನ್ಯಾಗೌಡರು ಕಾರ್ ಚಾಲಕ ಅನ್ನೋದೆಲ್ಲ ಸುಳ್ಳು. ಇದು 6 ತಿಂಗಳು ಊರೇ ಬಿಟ್ಟು 6 ತಿಂಗಳಾಯ್ತು. ಅದ್ರ ಬಗ್ಗೆ ಇವ್ರ ಬಗ್ಗೆ ಮಾಹಿತಿನೂ ಇಲ್ಲ ನಮಗೆ. ಇನ್ನೊಂದು ಹೇಳ್ಬೇಕಂತ ಏನಂತ ಗೊತ್ತಿಲ್ಲ, ಶೇರ್ ಮಾರ್ಕೆಟೆಲ್ಲ ಫ್ರಾಡ್ ಮಾಡ್ದ ಅಂದ್ಬಿಟ್ಟು ಅರೆಸ್ಟ್ ಮಾಡಿದಾರೆ ಅಂತ ಹೇಳಿದ್ದಾರೆ, ಅದು ಮಾತ್ರ ಗೊತ್ತು. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಡಿಆರ್ಐ ಅಧಿಕಾರಿಗಳಿಗೆ ರನ್ಯಾ ನೀಡಿರುವ ಹೇಳಿಕೆಯನ್ನ ಸಿಬಿಐ ಪರಿಶೀಲನೆ ನಡೆಸಿ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದೆ. ಅದರಂತೆ ನನ್ನನ್ನ ಬ್ಲಾಕ್ಮೇಲ್ ಮಾಡಿ 6 ಅಡಿಯ ವ್ಯಕ್ತಿ ಚಿನ್ನ ನೀಡಿದ್ದ ಅಂತ ವಿಚಾರಣೆ ವೇಳೆ ಹೇಳಿದ್ರು. ಈ ಎಲ್ಲ ಹೇಳಿಕೆ ಪರಿಶೀಲನೆಗೆ ಸಿಬಿಐ ಇಳಿದಿದ್ದು ತನಿಖೆ ಮಾಡ್ತಾ ಇದೆ. ಇನ್ನು ರನ್ಯಾಗೆ ಬಂದಿದ್ದಂತಹ ವಿದೇಶಿ ಕರೆಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. IP ಅಡ್ರೆಸ್ ಜಾಡು ಹಿಡಿದು ಸಿಬಿಐ ತನಿಖೆ ಚುರುಕುಗೊಳಿಸಿದೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಬಗೆದಷ್ಟು ಬಯಲಾಗ್ತಾ ಇದೆ. ಸಿಬಿಐ ಹಾಗೂ IAS ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ಚುರುಕುಗೊಳಿಸಲಾಗಿದ್ದು, ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಈ ಹಿಂದೆ ರನ್ಯಾ ಟ್ರಾವೆಲ್ ಮಾಡುವ ವೇಳೆ ಚೆಕ್ ಮಾಡಿರ್ಲಿಲ್ವಾ ಅಥವಾ ಚೆಕ್ ಮಾಡದಂತೆ ನಿರ್ದೇಶನ ಇತ್ತಾ ಎಂಬುದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇನ್ನು ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ರನ್ಯಾ ರಾವ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಟಿದೆ ಅಂತ ತಿಳಿದು ಬಂದಿದೆ. ರಾಜಕಾರಣಿಗಳು, IPS ಅಧಿಕಾರಿಗಳು, ಉದ್ಯಮಿಗಳು, ನಟ ನಟಿಯರು ಅಲ್ಲದೆ ಕಸ್ಟಮ್ಸ್ ಅಧಿಕಾರಿಗಳ ಗ್ಯಾಂಗ್ ಕೂಡ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಸಿಬಿಐ, DRI, ED ತಂಡಗಳಿಂದ ತನಿಖೆ ಚುರುಕುಗೊಂಡಿದೆ. ಡಿಜಿಟಲ್ ಎವಿಡೆನ್ಸ್, ಬ್ಯಾಂಕ್ ಡೀಟೇಲ್ಸ್ ಸಂಗ್ರಹ ಮಾಡಲಾಗ್ತಾ ಇದ್ದು 50ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ಮಾಡಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಇವತ್ತು ರಾಜಕಾರಣಿ ಪರಸ್ಪರ ಆರೋಪಗಳನ್ನ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ತನಿಖೆ ನಡೀತಾ ಇದೆ, ವರದಿ ಬರಲಿ ನೋಡೋಣ ಅಂತ ಹೇಳಿದ್ರು. ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ ಬಿಜೆಪಿಯವರು ಕೇಂದ್ರದ ಮಂತ್ರಿಗಳ ಪಾತ್ರ ಇದೆ ಎಂದಿರಬೇಕು ನೋಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಕೇಂದ್ರ ಸರ್ಕಾರದ ಪಾತ್ರ ಇರಬಹುದು ಅಂತ ಹೇಳಿದ್ದಾರೆ. CPRನವರು ನಾವು ಇಶ್ಯೂ ಮಾಡ್ತೀವಿ, ನಿಮ್ಮದು ವಿತ್ಡ್ರಾ ಮಾಡಿ ಅಂತ ಹೇಳಿದ್ರು. ನಾವು ವಿತ್ಡ್ರಾ ಮಾಡಿದ್ವಿ. ನಮಗಿನ್ನೂ ಯಾವುದನ್ನೇ ವರದಿಯನ್ನು ಕೊಟ್ಟಿಲ್ಲ. ಈಗ ಅವರು ವರದಿ ಬರಲಿ, ವರದಿ ಬಂದಾಗ ಗೊತ್ತಾಗ್ತದೆ. ನೋಡಿ, ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ದು ಏನು ರೋಲ್ ಇಡೋಕ್ಕೆ ಸಾಧ್ಯ ಇದೆ? ಏರ್ಪೋರ್ಟ್ ನಮ್ಮ ಅಂಡರ್ ಬರ್ತಾವ? ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರೋದು. ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ, ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಅಥೆಂಟಿಕೇಟೆಡ್ ಆಗಿ ನೀವು ಗೋಲ್ಡ್ ಖರೀದಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ದುಬೈ ಏರ್ಪೋರ್ಟ್ನಾಗ 20-50 ಕೆಜಿ ಖರೀದಿ ಮಾಡಿ ಕೊಡ್ತಾರೆ. ಇಲ್ಲಿ ಕಸ್ಟಮ್ಸ್ ಯಾಕೆ ಬೈಪಾಸ್ ಮಾಡ್ತಾರೆ? ನೀವು ಅದನ್ನ ಡ್ಯೂಟಿ ಕಟ್ಟಬೇಕಾಗುತ್ತೆ. ರಾಜ್ಯ ಸರ್ಕಾರಕ್ಕೆ, ನಮ್ಮ ದೇಶಕ್ಕೆ ಏನು ನುಕ್ಸಾನ ಇಲ್ಲ. ಇಲ್ಲಿ ನೀವು ಅಫಿಷಿಯಲಿ ಖರೀದಿ ಮಾಡಿ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಡಿಕ್ಲೇರ್ ಮಾಡಬೇಕಾಗತ್ತೆ, ಅಲ್ಲಿ ಕಾನೂನು. ಉಡುಪಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಷನ್ ನೀಡಿ ಕಸ್ಟಮ್ಸ್ ತಪ್ಪಿಸಿ ಪ್ರೋಟೋಕಾಲ್ ಮೂಲಕ ಹೇಗೆ ಕರೆತರಲಾಯಿತು, ಇದರ ಸಂಪೂರ್ಣ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಎಸ್ಕಾರ್ಟ್ ಅನ್ನ ಕೊಟ್ಟಿದ್ದಾರೆ. ಅವರಿಗೆ ಪ್ರೋಟೋಕಾಲ್ ಕವರ್ ಕೊಟ್ಟು ಅವರನ್ನ ಚೆಕಿಂಗ್ ಮಾಡಲಾರ್ದೆ ಕರ್ಕೊಂಡು ಬಂದಿದ್ದಾರೆ. ಮಂತ್ರಿಗಳ ಹೆಸರುಗಳು ಕೇಳ್ತಾ ಇದೆ. ಅದರ ಬಗ್ಗೆ ಯಾವುದೇ ಚಕಾರವನ್ನು ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ. ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ.
ರಾಜಕೀಯ ಸುದ್ದಿಗಳನ್ನ ನೋಡೋಣ. ನಾನೇ 5 ವರ್ಷ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಟಿಫಿಕೇಟ್ ಅವರೇ ಕೊಟ್ಟ ಮೇಲೆ ನಾನೇನು ಹೇಳೋದು? ಸರ್ಟಿಫಿಕೇಟ್ ಅವರೇ ಕೊಟ್ಟಿದ್ದಾರಲ್ಲ, ನಾವು ಹೇಳೋ ಅವಶ್ಯಕತೆ ಏನಿಲ್ಲ. ಇನ್ನು ಸಂಪುಟ ಪುನರ್ರಚನೆ ವಿಚಾರವಾಗಿ ನಾವು ಉಳಿಸಿಕೊಂಡ್ರೆ ಸಾಕು, ಅವರವರು ಉಳಿದ್ರೆ ಸಾಕಾಗಿದೆ ಅಂತ ಹೇಳಿದ್ದಾರೆ. ಏನೋ ಸರ್ಟಿಫಿಕೇಟ್ ಕೊಟ್ಟ ಮ್ಯಾಗ ನಾವೇ ಮುಗೋದೈತೆ, ಅವರೇ ಸರ್ಟಿಫಿಕೇಟ್ ಅವರೇ ಕೊಟ್ಟ ಮ್ಯಾಗ ಮುಗೋದೈತಲ್ಲ, ನಾವೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಅವ್ರವ್ರು ಉಳಿದ್ರೆ ಸಾಕಂತ ಅವ್ರು ಹೇಳ್ತಾರೆ, ನೀವು ನಮ್ಮನ್ನ ಕೇಳಿ ನಾವೆಲ್ಲ ಹೇಳೋದು. ಇನ್ನು ಸಚಿವರಿಂದ ಹೈಕಮಾಂಡ್ ಭೇಟಿ ವಿಚಾರದ ಬಗ್ಗೆಯೂ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರು ಹೋಗ್ತಾರೆ ಅವರನ್ನ ಕೇಳಬೇಕು, ಹೈಕಮಾಂಡ್ ಕರೆದಿಲ್ಲ, ಇಲ್ಲ ಅವರೇ ಹೋದ್ರ, ಹೈಕಮಾಂಡ್ ಕರೆದ್ರ, ನಾವು ಹೋಗಿದ್ದಾಗ ಹೇಳಿದ್ದೇವೆ, ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎಂದಿದ್ದಾರೆ. ನೀವು ಹೋದಾನ್ ಕೇಳ್ಬೇಕು, ಹೆಂಗೆ ನೀವು ಹೋದ್ರ ನಿಮ್ಗೆ ಯಾರು ಕರೆದಿದ್ರ ಅವ್ರೇ ಅವ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ನಾವು ಇಲ್ಲಿ ಬಗ್ಗೆ ಚರ್ಚೆ ಹೇಳಲ್ಲ, ಇಲ್ಲಿ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ರಿ. ಕರ್ನಾಟಕದ ರಾಜಕೀಯ ವಿದ್ಯಮಾನ ಬಗ್ಗೆ ಮುಂದಿನ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ನ ಏನೇನು ಕೇಳಿದ್ರೆ ಅದನ್ನ ಉತ್ತರ ಕೊಟ್ಟಿವಿ ಅಂತ ಹೇಳಿದ್ರು. ಅದನ್ನ ಅವ್ರು ಮಾಡಿರ್ಬೋದು ಅಷ್ಟೇ. ನಾವು ಮುಂದಿನ 28 ಬರಲಿಕ್ಕೆ ಮಾಡಲೇಬೇಕಲ್ಲ, 28ರಲ್ಲಿ ಮತ್ತೆ ಸರ್ಕಾರ ಬರಬೇಕು. ವಕ್ಫ್ ಬೋರ್ಡ್ ಅಧ್ಯಕ್ಷರ ಆಯ್ಕೆಯಲ್ಲಿ ಜಮೀರ್ಗೆ ಶಾಕ್ ಕೊಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಆಪ್ತ ಸೈಯದ್ ಉಲ್ ಹುಸೇನ್ಗೆ ವಕ್ಫ್ ಅಧ್ಯಕ್ಷ ಪಟ್ಟ ನೀಡಲಾಗಿದೆ. ಈ ಹಿಂದೆ ಚಿತ್ರದುರ್ಗದ ಅನ್ವರ್ ಪಾಷಾ ಪರ ಸಚಿವ ಜಮೀರ್ ಅಹಮದ್ ಖಾನ್ ಲಾಬಿ ಮಾಡಿದ್ರು. ಈ ಬಗ್ಗೆ ಸಿಎಂ ಭೇಟಿಯಾಗಿ ಮನವಿ ಕೂಡ ಸಲ್ಲಿಸಿದ್ರು. ಆದರೆ ಸಚಿವ ಜಮೀರ್ ಬೇಡಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ಒಪ್ಪಿಲ್ಲ. ಬದಲಾಗಿ ವಕ್ಫ್ ಅಧ್ಯಕ್ಷರಾಗಿ ಸೈಯದ್ ಉಲ್ ಹುಸೇನ್ನನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಬಿಜೆಪಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಆವಾಜ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಪಿಸಿ ಮೋಹನ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾಲದ ಕೊಡುಗೆಗಳ ಬಗ್ಗೆ ಸಂಸದ ಪಿಸಿ ಮೋಹನ್ ಮಾತನಾಡಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರದೀಪ್ ಈಶ್ವರ್ ಬಿಜೆಪಿಯವರ ಗುಣಗಾನ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರು. ಈ ವೇಳೆ ಹೈಡ್ರಾಮವೇ ನಡೆದು ಹೋಯಿತು. ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊ. ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ, ನಿಮ್ಗೆ ಉತ್ಸಾಹ ಇದೆ ಒಳ್ಳೆದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇರ್ಬೇಕಾ ಬೇಡವಾ? ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ನಡೆದ ಗಲಾಟೆ ಬಗ್ಗೆ ಸಂಸದ ಪಿಸಿ ಮೋಹನ್ ಮಾತನಾಡಿದರು. ನಿನ್ನೆ ಜಯಂತಿ ನಡೆಯುವಾಗ ಪ್ರದೀಪ್ ಈಶ್ವರ್ ನನ್ನ ಸರ್ಕಾರ ನನ್ನ ಕಾರ್ಯಕ್ರಮ ಅಂತ ಮಾತನಾಡ್ತಾ ಇದ್ರು. ಯಾವಾಗ ಅವರು ಲಕ್ಷ್ಮಣ ರೇಖೆ ದಾಟಿದ್ರೋ ಆವಾಗ ನಾನು ಪ್ರಶ್ನೆ ಮಾಡಿದೆ, ಹಿಂದಿನ ಸರ್ಕಾರದಿಂದ ಜಯಂತಿಯ ಕೊಡುಗೆ ಬಗ್ಗೆ ಮಾತನಾಡಿದ್ರೆ ಪ್ರದೀಪ್ ಈಶ್ವರ್ಗೆ ಏನ್ ಹೊಟ್ಟೆ ಉರಿ, ಜಯಂತಿ ಶುರು ಮಾಡಿಸಿದ್ದು ಬಿಜೆಪಿ ಸರ್ಕಾರ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇವರ ಒಂದು ಟರ್ಮ್ ಬಂದಾಗ ಭಾಷಣ ಮಾಡ್ತಿದ್ದಾಗ ಯಾರೆಲ್ಲ ಬಿ ಜೆ ಪಿನ ಗುಣಗಾನ ಮಾಡ್ತಾ ಇದ್ದೀರಾ, ಅದಾದಮೇಲೆ ಯಾರಪ್ಪಂದು ಇದು ಸಿದ್ದರಾಮಯ್ಯನ ಸರ್ಕಾರ, ಇದು ನನ್ನ ಸರ್ಕಾರ, ಅದು ಇದು ಅಂತೇಳಿ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಜನ ಕೂಡ ಅಲ್ಲಿ ಸಭಿಕರು ಕೂಡ ಒಂದು ಸ್ವಲ್ಪ ಆಕ್ರೋಶಗೊಂಡ್ರು. ಯಾಕೆ ಈ ಥರ ಈ ಟೋನಲ್ಲಿ ಮಾತಾಡ್ತಾ ಇದ್ದಾರೆ, ಇದೊಂದು ತಾತಯ್ಯನವರ ಜಯಂತಿಯಲ್ಲಿ ಇಡೀ ಸಮುದಾಯ ಬಹಳ ಸಂತೋಷದಿಂದ ಇರೋ ಟೈಮಲ್ಲಿ ನೀವು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದೀರಾ ಅಂತೇಳಿ ಜನ ಕೂಡ ಕೂಗೋಕ್ಕೆ ಶುರು ಮಾಡಿದ್ರು. ಯಾವಾಗ ಅವರು ಒಂದು ಲಕ್ಷ್ಮಣ ರೇಖೆ ಕ್ರಾಸ್ ಮಾಡಿದ್ರು, ನಾನು ಮಧ್ಯದಲ್ಲಿ ಬಂದು ಮಾತಾಡುವಂಥ ಪರಿಸ್ಥಿತಿ ಬಂತು. ನಾನು ಹೇಳಿದೆ, ನಾನು ಬಿ ಜೆ ಪಿಯ ಸಂಸದನಾಗಿ ಇಲ್ಲಿ ಕೂತಿದ್ದೀನಿ, ನಾನು ಕೂತ್ಕೋಬೇಕಾ ಬೇಡವಪ್ಪ ಅಂತ ಹೇಳಿದೆ. ಸಣ್ಣದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮತ್ತೆ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಹಿಂದೂ ಹುಲಿ ಪಂಚಮಸಾಲಿ ಹುಲಿ ಅಂತಾರೆ, ಹಾಗಾದ್ರೆ ಲಾಠಿ ಚಾರ್ಜ್ ಆದಾಗ ಯಾಕೆ ಮಾತನಾಡಲಿಲ್ಲ? ಮೀಸಲಾತಿ ವಿಚಾರದಲ್ಲಿ ಯಾಕೆ ಮಾತನಾಡಿಲ್ಲ? ಯತ್ನಾಳ್ ಅವರೇ, ಸಂದರ್ಭಕ್ಕೆ ತಕ್ಕಂತೆ ಮುಖವಾಡ ಹಾಕಬೇಡಿ. ನಾವು ಮಾಡಿದ ನಂತರ ನೀವೇಕೆ ಸಮಾವೇಶವನ್ನ ಮಾಡಿದ್ರಿ? ವೀರಶೈವ ಲಿಂಗಾಯತದಲ್ಲಿ ಯಡಿಯೂರಪ್ಪ ಒಬ್ಬರೇ ಪ್ರಶ್ನಾತೀತ ನಾಯಕ ಎಂದಿದ್ದಾರೆ. ನಾವು ಯತ್ನಾಳ್ರವರಿಗೆ ಕೆಲವು ನಮ್ಮವರ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ದವು, ರಾಜಕೀಯ ಅಂತಲ್ಲ. ಅವ್ರ ಆಸ್ತಿ ನಾವು, ನಮ್ಮ ಆಸ್ತಿ ಇಲ್ಲ. ನಾವು ನಮ್ಮಲ್ಲೇ ಎತ್ಕೊತಕ್ಕಂಥ ಕೆಲಸ ಮಾಡಿದ್ರೆ ಹೊಸಪೇಟೆಯಲ್ಲಿ, ಬೆಂಗಳೂರಲ್ಲಿ ನಾವೇನು ಹೇಳಿದ್ವಿ, ಒಟ್ಟಾಗಿ ಒಂದಾಗಿ ಹೋಗೋನ್ ಬಂದ್ರಿ ಅಂತ ನಾವು ಯತ್ನಾಳ್ರಿಗೆ ಕರೆ ಕೊಟ್ಟಿದ್ವಿ. ಆದರೆ ನಿನ್ನೆ ದಿವಸ ನಾನು ಹೇಳ್ತಿದ್ದೀನಿ, ಸಮಾಜ ಹೊಡಿಬಾರ್ದು, ಒಟ್ಟಾಗಬೇಕಂತ ನಮ್ಮ ಉದ್ದೇಶ. ನಾವು ಹೇಳ್ತಾ ಇದೀವಿ, ಯತ್ನಾಳ್ರವ್ರನ್ನ ಬಲಿಪಶು ಮಾಡ್ತಾರೆ, ಅರ್ಥ ಮಾಡ್ಕೊಳ್ಬೇಕು. ಸಮಯ ಬಂದಾಗ ಹಿಂದೂ ಹುಲಿ ಅಂತೀವಿ,
ಪಂಚಮಶಾಲೆ ಅಂತೀವಿ. ಸಮಾಜದ ಮೇಲೆ ಲಾಠಿ ಚಾರ್ಜ್ ಆದಾಗ ಯಾಕಪ್ಪ ನೀವು ಖಂಡಿಸ್ಲಿಲ್ಲ ಅದನ್ನ?